ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡುತ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯ ಅಥವಾ ತಿಂಗಳ ಭವಿಷ್ಯವನ್ನು ನೋಡುವ ಮುಂಚೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇನ್ನು ತುಲಾ ರಾಶಿಯವರ ವೃತ್ತಿಯ ಜೀವನದ ಬಗ್ಗೆ ನೋಡಬೇಕಾದ್ರೆ ಕಲೆ ಹಾಗೂ ಫ್ಯಾಷನ್ ಹಾಗೂ ಜನರೊಂದಿಗೆ ನೇರವಾಗಿ ಸಂವಹನ ಕೆಲಸ ಮಾಡುವವರಿಗೆ ಇದು ಸುವರ್ಣ ಕಾಲ. ಹಾಗೂ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಸ್ವಭಾವದಿಂದಾಗಿ ಎಂತಹ ಕಠಿಣ ವ್ಯಕ್ತಿಗಳು ಕೂಡ ನಿಮ್ಮ ದಾರಿಗೆ ತರ್ತೀರ. ಕೆಲಸದ ನಿಮಿತ್ತವಾಗಿ ದೂರದ ಪ್ರವಾಸ ಮಾಡುವಂತಹ ಯೋಗ ಬರ್ತದೆ ನಿಮಗೆ. ಇನ್ನು ಈ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಹೋಟೆಲ್, ಬಟ್ಟೆ ಹಾಗೂ ಆಭರಣ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ಅನ್ನುವಂಥದ್ದೇ ಹೇಳಬಹುದು. ಹೊಸ ಪಾರ್ಟ್ನರ್ಶಿಪ್ ನಿಮ್ಮ ವ್ಯವಹಾರದಲ್ಲಿ ಸೇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ವ್ಯಾಪಾರಗಳಲ್ಲಿ ಸ್ಪರ್ಧಿಗಳಿಗಿಂತ ನಿಮ್ಮ ವಿಶೇಷವಾದ ವ್ಯಕ್ತಿತ್ವ ಜೊತೆನೇ ನಿಮ್ಮ ವ್ಯಾಪಾರಕ್ಕೆ ಯಶಸ್ಸು ಅನ್ನುವಂಥದ್ದು ತಂದುಕೊಡ್ತದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೋಡಬೇಕಾದ್ರೆ ಆರ್ಥಿಕವಾಗಿ ಈ ತಿಂಗಳು ಸಮೃದ್ಧವಾಗಿರ್ತದೆ. ನಿಂತು ಹೋಗಿರುವಂತಹ ಹಣ ವಾಪಸ್ ಬರ್ತದೆ. ಐಷಾರಾಮಿ ಜೀವನಕ್ಕೆ ಮನಸ್ಸು ಸೋಲ್ತದೆ. ಈ ತಿಂಗಳು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ವಿಚಾರಗಳಿದ್ರೆ ದೊಡ್ಡವರ ಒಂದು ಮಾರ್ಗದರ್ಶನ ತುಂಬ ಅತ್ಯಗತ್ಯ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರವಾಗಿ ನೋಡಬೇಕಾದ್ರೆ ಪ್ರೇಮಿಗಳಿಗೆ ಅತ್ಯಂತ ಸುಂದರವಾದ ದಿನಗಳು. ಪ್ರೇಮ ವಿವಾಹಕ್ಕೆ ಸಂಬಂಧಿಕರ ಒಪ್ಪಿಗೆ ಸಿಗ್ತದೆ. ಇನ್ನು ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ವಿಭ್ರಜನೆಯಿಂದ ನಡೀತದೆ. ಹಾಗೂ ನಿಮ್ಮ ಕುಟುಂಬದ ಸದಸ್ಯರು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಿಮಗೆ ಸಹಾಯ ಅನ್ನುವಂಥದ್ದು, ಬೆಂಬಲವನ್ನುವಂಥದ್ದು ಕೊಡ್ತಾರೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ ಸೊಂಟಕ್ಕೆ ಸಂಬಂಧಪಟ್ಟ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚಾಗಿ ನೀರನ್ನು ಸೇವನೆ ಮಾಡೋದು ಉತ್ತಮ. ಹೊರಗಿನ ಆಹಾರವನ್ನು ತ್ಯಜಿಸಿ ಎಣ್ಣೆಯ ಪ್ರಮಾಣವನ್ನು ಕಡಿಮೆ ಮಾಡಿ. ನಿಮ್ಮ ಆರಾಧ್ಯ ದೇವ ಶ್ರೀ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿ. ಶುಕ್ರವಾರ ದಿನ ವಿಶೇಷವಾಗಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಅಥವಾ ಬಾಗಿನವನ್ನು ನೀಡುವಂಥದ್ದು ಉತ್ತಮ. ಮಹಾಲಕ್ಷ್ಮಿಯ ಅಷ್ಟೋತ್ತರ ಮಂತ್ರವನ್ನು ಪಠಣೆ ಮಾಡಿ. ಹಾಗೂ ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಬಣ್ಣವಾಗಿರ್ತದೆ. ಒಟ್ಟಾರೆ ತುಲಾರಾಶಿಯವರಿಗೆ ಮೇ ತಿಂಗಳು ಖುಷಿಯ ತಿಂಗಳು ಅನ್ನುವಂಥದ್ದೇ ಹೇಳ್ಬೋದು. ಇದಾಗಿತ್ತು ತುಲಾರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಅಥವಾ ತಿಂಗಳ ಭವಿಷ್ಯ. ಈ ವಿಡಿಯೋವನ್ನು ಇಷ್ಟ ಆಗಿದ್ದಲ್ಲಿ ಲೈಕನ್ನು ಕೊಟ್ಟು ಶೇರನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.